ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರ ರಾಜಕೀಯ ಹಾಗೂ ವೈಯಕ್ತಿಕ ಸಂಬಂಧವು ಕಳೆದ 2 ದಶಕಗಳಿಂದ ಕರ್ನಾಟಕ ರಾಜಕೀಯದಲ್ಲಿ ಪ್ರಮುಖ ಮತ್ತು ವಿವಾದಾತ್ಮಕ ವಿಷಯವಾಗಿದೆ. ಇವರ ಒಡನಾಟವು ಸಾಮಾನ್ಯ RSS ಸಿದ್ಧಾಂತದಿಂದ ಹುಟ್ಟಿಕೊಂಡಿದ್ದು, ಇದು ಒಂದು ವಿಶಿಷ್ಟ ರಾಜಕೀಯ ಗುರು-ಶಿಷ್ಯ ಸಂಬಂಧಕ್ಕೆ ನಾಂದಿ ಹಾಡಿದೆ. ಈ ಸಂಬಂಧವು ಶೋಭಾ ಕರಂದ್ಲಾಜೆಯವರನ್ನು ಸಾಮಾನ್ಯ ಕಾರ್ಯಕರ್ತೆಯಿಂದ ಪ್ರಬಲ ಸಂಪುಟ ಸಚಿವೆ ಮತ್ತು ರಾಷ್ಟ್ರೀಯ ನಾಯಕಿಯಾಗಿ ಬೆಳೆಸಲು ನಿರ್ಣಾಯಕ ಪಾತ್ರ ವಹಿಸಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವರಿಬ್ಬರ ರಾಜಕೀಯ ಸಂಬಂಧ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ವಿವಾದಗಳು, ಯಡಿಯೂರಪ್ಪ ಅವರ ಪತ್ನಿ ಮೈತ್ರಿ ದೇವಿಯವರ ಸಾವಿನ ಹಿಂದಿರುವ ಆರೋಪಗಳನ್ನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಫ್ರೆಂಡ್ಸ್, ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಇಬ್ಬರಿಗೂ RSS ಮತ್ತು ಅದರ ಅಂಗ ಸಂಸ್ಥೆಗಳೊಂದಿಗೆ ಆಳವಾದ ನಂಟು ಇದೆ. ಯಡಿಯೂರಪ್ಪ ಅವರು ಕಾಲೇಜು ದಿನಗಳಿಂದಲೇ RSS ಸದಸ್ಯರಾಗಿದ್ದರು. ಇವರು 1970ರಲ್ಲಿ RSSನ ಶಿಕಾರಿಪುರ ಘಟಕದ ಕಾರ್ಯವಾಹಕರಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟರು. ನಂತರ ಇವರು ಸಂಘಟನೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡರು. ಇನ್ನು ಶೋಭಾ ಕರಂದ್ಲಾಜೆ ಅವರು ಪುತ್ತೂರಿನ ಕರಾವಳಿ ಕರ್ನಾಟಕದ ಕುಟುಂಬದಿಂದ ಬಂದವರಾಗಿದ್ದು, ಇವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ. ಆದರೂ ಇವರು ಚಿಕ್ಕ ವಯಸ್ಸಿನಲ್ಲೇ RSSನಲ್ಲಿ ಆಸಕ್ತಿ ಹೊಂದಿದ್ರು ಮತ್ತು ಅದರ ಮಹಿಳಾ ವಿಭಾಗದ ರಾಷ್ಟ್ರ ಸೇವಿಕಾ ಸಮಿತಿಯ ಸಕ್ರಿಯ ಸದಸ್ಯರಾಗಿದ್ದರು. ಆರಂಭದಲ್ಲಿ ರಾಜಕೀಯಕ್ಕೆ ಸೇರಲು ಈ ಸಂಘಟನೆ ಅವರಿಗೆ ಸ್ಫೂರ್ತಿಯಾಯಿತು. ಈ ಸೈದ್ಧಾಂತಿಕ ಹಿನ್ನೆಲೆಯು ಅವರ ಸಂಬಂಧದ ಒಂದು ನಿರ್ಣಾಯಕ ಅಂಶವಾಗಿದೆ. ಇದು ಇಬ್ಬರ ನಡುವೆ ಮೊದಲೇ ಅಸ್ತಿತ್ವದಲ್ಲಿದ್ದ ಸಿದ್ಧಾಂತದ ಹೊಂದಾಣಿಕೆಯನ್ನು ಮತ್ತು ಸಾರ್ವಜನಿಕ ಜೀವನಕ್ಕೆ ಶಿಸ್ತುಬದ್ಧ ವಿಧಾನವನ್ನು ಸೂಚಿಸಿತು. ಇದು ಸಂಘ ಪರಿವಾರದ ಸದಸ್ಯರ ವಿಶಿಷ್ಟ ಲಕ್ಷಣವಾಗಿದೆ. ಯಡಿಯೂರಪ್ಪ ಅವರು ರಾಜಕೀಯ ಹಿನ್ನೆಲೆ ಇಲ್ಲದ ಶೋಭಾ ಕರಂದ್ಲಾಜೆ ಅವರಂತಹ ವ್ಯಕ್ತಿಯನ್ನು ತಮ್ಮ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಂಡರು. ಶೋಭಾ ಕರಂದ್ಲಾಜೆಯವರ RSS ಜೊತೆಗಿನ ನಂಟು ಮತ್ತು ಸಮರ್ಪಿತ ಕಾರ್ಯಕರ್ತೆ ಎಂಬ ಖ್ಯಾತಿಯು ಸಾಂಪ್ರದಾಯಿಕ ಜಾತಿ ಅಥವಾ ರಾಜಕೀಯ ಸಂಬಂಧಗಳನ್ನು ಮೀರಿದ ಸೈದ್ಧಾಂತಿಕ ವಿಶ್ವಾಸವನ್ನು ನಿರ್ಮಿಸಿತು. ಇದು ಯಡಿಯೂರಪ್ಪ ಅವರಿಗೆ ರಾಜಕೀಯ ಮೈತ್ರಿಗಳಿಗಿಂತಲೂ ಮೌಲ್ಯಯುತವಾದ ಅಂಶವಾಗಿತ್ತು. ಸ್ವತಃ RSS ಶೋಭಾ ಕರಂದ್ಲಾಜೆಯವರ ಬೆನ್ನಿಗೆ ನಿಂತು ಅವರನ್ನ ಪಕ್ಷದಿಂದ ನಿರ್ಲಕ್ಷಿಸದಂತೆ ನೋಡಿಕೊಳ್ತು. ಈ ಸಂಬಂಧ ಕೇವಲ ವ್ಯವಹಾರಿಕವಾಗಿರದೆ ಸೈದ್ಧಾಂತಿಕ ದೃಷ್ಟಿಕೋನದಿಂದ ಗಟ್ಟಿಯಾಗಿತ್ತು. ಇದು ಭಾರತೀಯ ರಾಜಕೀಯದಲ್ಲಿ ಅಪರೂಪದ ಮತ್ತು ಪ್ರಬಲ ಸಂಗತಿಯಾಗಿತ್ತು. ಶೋಭಾ ಕರಂದ್ಲಾಜೆಯವರ ರಾಜಕೀಯ ಜೀವನವು ಯಡಿಯೂರಪ್ಪ ಅವರ ನೇರ ಪ್ರೋತ್ಸಾಹದಿಂದ ಉತ್ತುಂಗಕ್ಕೇರಿತ್ತು. 1998ರಲ್ಲಿ ಶೋಭಾ ಅವರು ಉಡುಪಿ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಅದೇ ವರ್ಷ 1999ರ ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದ ಸಂಕಲ್ಪ ಯಾತ್ರೆಯಲ್ಲಿ ಅವರು ಯಡಿಯೂರಪ್ಪ ಅವರನ್ನ ಭೇಟಿಯಾದರು. ಇದು ಇವರ ರಾಜಕೀಯ ಸಂಬಂಧದ ಪ್ರಮುಖ ಅಂಶವಾಗಿದೆ. ಯಡಿಯೂರಪ್ಪ ಅವರ ಬೆಂಬಲವು ಶೋಭಾ ಅವರ ವೃತ್ತಿ ಜೀವನದಲ್ಲಿ ಸ್ಪಷ್ಟ ಮತ್ತು ರಾಜಕೀಯ ಜೀವನದಲ್ಲಿ ಸ್ಪಷ್ಟ ಮತ್ತು ಸ್ಥಿರ ಶಕ್ತಿಯಾಗಿತ್ತು. ಅವರು ಗಣನೀಯ ಆಂತರಿಕ ವಿರೋಧಗಳನ್ನು ಮೆಟ್ಟಿ ನಿಂತು ಶೋಭಾ ಕರಂದ್ಲಾಜೆ ಅವರನ್ನ ಪ್ರೋತ್ಸಾಹಿಸಲು ಸಿದ್ಧರಿದ್ದರು. ಇದು ಅವರ ರಾಜಕೀಯ ಪ್ರಗತಿಯ ಬಗ್ಗೆ ಯಡಿಯೂರಪ್ಪ ಅವರಿಗಿದ್ದ ಬದ್ಧತೆಯ ಆಳವನ್ನ ತೋರಿಸುತ್ತೆ. ಶೋಭಾ ಅವರ ವೃತ್ತಿ ಜೀವನವು ರಾಜಕೀಯ ಜೀವನವು ಪೂರ್ಣಕಾಲಿಕ ಕಾರ್ಯಕರ್ತೆಯಿಂದ MLC ಮತ್ತು ನಂತರ ಸಚಿವೆಯಾಗುವವರೆಗೆ ಸಾಗಿರುವುದು ಯಡಿಯೂರಪ್ಪ ಅವರ ಪ್ರೋತ್ಸಾಹಕ್ಕೆ ನೇರ ಸಾಕ್ಷಿಯಾಗಿದೆ. ಯಡಿಯೂರಪ್ಪ ಅವರು ಶೋಭಾ ಕರಂದ್ಲಾಜೆ ಅವರಿಗೆ ಯಾಕಿಷ್ಟು ಬಲವಾಗಿ ಪ್ರೋತ್ಸಾಹಿಸ್ತಾರೆ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಇರೋ ಒಂದು ಪ್ರಶ್ನೆ. ಮೂಲಗಳ ಪ್ರಕಾರ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಅವರಿಗೆ ತುಂಬಾನೇ ವಿಶ್ವಾಸಾರ್ಹ ಸಹಾಯಕಿಯಾಗಿದ್ದರು. ಈ ಬೆಂಬಲವು ಕೇವಲ ವೈಯಕ್ತಿಕ ಒಲವು ಮಾತ್ರವಲ್ಲದೆ ಪಕ್ಷದಲ್ಲಿ ತಮ್ಮದೇ ಅಧಿಕಾರವನ್ನ ಬಲಪಡಿಸಿಕೊಳ್ಳುವ ಒಂದು ಕಾರ್ಯತಂತ್ರದ ನಡೆಯಾಗಿತ್ತು ಎಂದು ಇದು ವಿವರಿಸುತ್ತೆ. ಇವರ ಏಳಿಗೆಯು ಯಡಿಯೂರಪ್ಪ ಅವರ ಅಧಿಕಾರವನ್ನ ಪ್ರತಿಬಿಂಬಿಸಿತ್ತು ಮತ್ತು ಶೋಭಾ ಅವರ ಯಶಸ್ಸು ಯಡಿಯೂರಪ್ಪ ಅವರ ಶಕ್ತಿಯ ನೇರ ಸೂಚಕವಾಗಿತ್ತು. ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಅಧಿಕಾರಾವಧಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವೆ ಮತ್ತು ನಂತರ ಇಂಧನ ಸಚಿವೆಯಾಗಿ ಸೇವೆ ಸಲ್ಲಿಸಿದರು. 2008ರ ಇವರ ಸಂಪುಟದಲ್ಲಿ ಇವರು ಏಕೈಕ ಮಹಿಳಾ ಸಚಿವೆಯಾಗಿದ್ದರು. ಇವರು ನಿರ್ಣಾಯಕವಾಗಿ ಸರ್ಕಾರದ ಅಧಿಕಾರ ಕೇಂದ್ರದಲ್ಲಿದ್ದರು. ಯಡಿಯೂರಪ್ಪ ಅವರ ಮನಸ್ಥಿತಿಯನ್ನ ಅರಿಯಲು ಹಿರಿಯ ನಾಯಕರು ಮೊದಲು ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿಯಾಗ್ತಾ ಇದ್ರು ಎಂದು ಹೇಳಲಾಗುತ್ತೆ. ಶೋಭಾ ಕರಂದ್ಲಾಜೆಯವರ ಸಚಿವ ಸ್ಥಾನಗಳು ಕೇವಲ ಸಾಂಕೇತಿಕ ಪಾತ್ರಗಳಾಗಿರಲಿಲ್ಲ. ಅವರು ಸರ್ಕಾರದ ಕಾರ್ಯನಿರ್ವಹಣೆಗೆ
ಕೇಂದ್ರ ಬಿಂದುವಾಗಿದ್ದರು. ಸಂಪುಟದಲ್ಲಿ ಅವರನ್ನ ಸಮಾನರಲ್ಲಿ ಮೊದಲಿಗರು ಎಂದು ಪರಿಗಣಿಸಲಾಗ್ತಿತ್ತು ಮತ್ತು ಯಡಿಯೂರಪ್ಪ ಅವರ ಉದ್ದೇಶಗಳನ್ನು ಅರಿಯಲು ಹಿರಿಯ ನಾಯಕರು ಇವರನ್ನ ಸಂಪರ್ಕಿಸ್ತಾ ಇದ್ರು ಎಂಬ ಅಂಶವು ತಮ್ಮ ಅಧಿಕೃತ ಖಾತೆಗಿಂತಲೂ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ರು ಅನ್ನೋದನ್ನು ಸೂಚಿಸುತ್ತೆ. 2009ರಲ್ಲಿ ಯಡಿಯೂರಪ್ಪ ಅವರು ರೆಡ್ಡಿ ಸಹೋದರರ ನೇತೃತ್ವದಲ್ಲಿ ಪಕ್ಷದೊಳಗೆ ಪ್ರಬಲ ಬಂಡಾಯವನ್ನು ಎದುರಿಸಿದ್ರು. ಬಂಡಾಯಗಾರರ ಮುಖ್ಯ ಬೇಡಿಕೆ ಕೇವಲ ಯಡಿಯೂರಪ್ಪ ಅವರ ರಾಜೀನಾಮೆ ಮಾತ್ರವಾಗಿರಲಿಲ್ಲ, ಬದಲಾಗಿ ನಿರ್ದಿಷ್ಟವಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಸಂಪುಟದಿಂದ ತೆಗೆದುಹಾಕುವುದೂ ಆಗಿತ್ತು. ಅವರು ಶೋಭಾ ಕರಂದ್ಲಾಜೆ ಸೂಪರ್ ಸಿಎಂ ಎಂಬಂತೆ ವರ್ತಿಸ್ತಾ ಇದ್ದಾರೆ, ಇತರ ಸಚಿವಾಲಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಈ ಘಟನೆಯು ಒಂದು ನಿರ್ಣಾಯಕ ತಿರುವು. ಬಂಡಾಯವು ಕೇವಲ ಯಡಿಯೂರಪ್ಪ ಅವರ ಅಧಿಕಾರವನ್ನ ಕಸಿದುಕೊಳ್ಳುವ ಪ್ರಯತ್ನವಾಗಿರಲಿಲ್ಲ, ಬದಲಾಗಿ ಅದು ಅವರ ಅಧಿಕಾರದ ಮೂಲದ ಮೇಲೆ ನೇರವಾಗಿ ದಾಳಿ ಮಾಡಿತ್ತು. ಶೋಭಾ ಕರಂದ್ಲಾಜೆಯವರಂತಹ ನಿಕಟ ವಿಶ್ವಾಸಿಗಳನ್ನ ತೆಗೆದುಹಾಕಿದ್ರೆ ಯಡಿಯೂರಪ್ಪ ಅವರ ಸರ್ಕಾರದ ಮೇಲಿನ ಹಿಡಿತವನ್ನ ಪರಿಣಾಮಕಾರಿಯಾಗಿ ದುರ್ಬಲಗೊಳಿಸಬಹುದು ಎಂದು ರೆಡ್ಡಿ ಸಹೋದರರು ಅರಿತುಕೊಂಡಿದ್ರು. ಇದು ಶೋಭಾ ಅವರ ಸ್ಥಾನದ ಪ್ರಾಮುಖ್ಯತೆಯನ್ನ ತೋರಿಸುತ್ತೆ. ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳಲು ಯಡಿಯೂರಪ್ಪ ಅವರು ಅಂತಿಮವಾಗಿ ಶೋಭಾ ಅವರನ್ನು ಸಂಪುಟದಿಂದ ಕೈಬಿಡಬೇಕಾಯಿತು. ಈ ನಿರ್ಧಾರದ ನಂತರ ಅವರು ಸಾರ್ವಜನಿಕವಾಗಿ ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಘೋಷಿಸಿದರು ಅಂತ ಹೇಳಿಕೊಂಡರು. ಶೋಭಾ ಅವರು ರಾಜೀನಾಮೆ ನೀಡಿದರು. ನಂತರ ಪ್ರಮುಖ ಸಭೆಗಳಲ್ಲಿ ಅವರ ಅನುಪಸ್ಥಿತಿಯು ಗಮನ ಸೆಳೆಯಿತು. ಇನ್ನು ಶೋಭಾ ಕರಂದ್ಲಾಜೆಯವರು ತಮ್ಮ ರಾಜಕೀಯ ನೆಲೆಯನ್ನು ಕರ್ನಾಟಕದಿಂದ ದೆಹಲಿಗೆ ಏಕೆ ಬದಲಾಯಿಸಿದ್ರು ಅನ್ನೋದನ್ನು ನೋಡ್ತಾ ಹೋದರೆ ಮಾಹಿತಿಗಳ ಪ್ರಕಾರ ಇದು ಯಡಿಯೂರಪ್ಪ ಅವರ ಪುತ್ರರೊಂದಿಗಿನ ಸ್ಪಷ್ಟ ಸಂಘರ್ಷವಾಗಿತ್ತು. ಇನ್ನು ಯಡಿಯೂರಪ್ಪ ಅವರು ತಮ್ಮ ಪತ್ನಿ ಮೈತ್ರಿ ದೇವಿಯವರ ನಿಧನದ ನಂತರ ಒಂಟಿತನವನ್ನು ಅನುಭವಿಸಿ ಕೇರಳದ ಭಗವತಿ ದೇವಸ್ಥಾನದಲ್ಲಿ ಶೋಭಾ ಕರಂದ್ಲಾಜೆಯವರನ್ನ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಎಂದು ಡೈರಿಯಲ್ಲಿ ಬರೆಯಲಾಗಿತ್ತು. ಆ ಡೈರಿ ಕಾಂಗ್ರೆಸ್ ನಾಯಕ ಡಿ.ಕೆ. ಶಿವಕುಮಾರ್ ಅವರ ಮನೆಯ ಮೇಲೆ ನಡೆದ ಐಟಿ ದಾಳಿಯ ವೇಳೆ ಪತ್ತೆಯಾದ ದಾಖಲೆಗಳ ಪ್ರತಿ ಎಂದು ಹೇಳಲಾಗುತ್ತೆ. ಈ ಆರೋಪಗಳ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ಶೋಭಾ ಕರಂದ್ಲಾಜೆಯವರು ಡೈರಿಯನ್ನು ಯಾರು ಹುಚ್ಚರು ಬರೆದಿರಬಹುದು ಎಂದು ಹೇಳಿ ನಿರಾಕರಿಸಿದರು. ಯಡಿಯೂರಪ್ಪ ಅವರು ಸಾರ್ವಜನಿಕವಾಗಿ ಆ ದಾಖಲೆಗಳೆಲ್ಲ ನಕಲಿ ಎಂದು ಹೇಳಿ ಕಾಂಗ್ರೆಸ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ತಿಳಿಸಿದರು. ಇನ್ನು ಅವರ ಪುತ್ರ ಬಿ.ವೈ. ರಾಘವೇಂದ್ರ ಅವರು ಈ ಆರೋಪಗಳನ್ನು ವರ್ಷದ ಜೋಕ್ ಎಂದು ತಿರಸ್ಕರಿಸಿದರು. ಇನ್ನು ಬಿಜೆಪಿ ಕೇಂದ್ರ ನಾಯಕತ್ವವು ಸಹ ಈ ಆರೋಪಗಳನ್ನು ನಿರಾಕರಿಸಿ ಡೈರಿಯನ್ನು ಬಿಡುಗಡೆ ಮಾಡಿದ ಸಮಯ ಮತ್ತು ಅದರ ಮೂಲದ ಬಗ್ಗೆ ಪ್ರಶ್ನೆಯನ್ನ ಎತ್ತಿತ್ತು. ಇನ್ನು ಈಗಲೂ ಯಡಿಯೂರಪ್ಪ ಅವರು ರಾಜಕೀಯದಿಂದ ದೂರ ಉಳಿದಿದ್ರೂ ಕೂಡ ಬಿಜೆಪಿ ಪಕ್ಷದಲ್ಲಿ ತಮ್ಮದೇ ಆದ ಹಿಡಿತವನ್ನ ಹೊಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.